ಕಾನೂನು ಜ್ಞಾನ ಇಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದು ದುರಾದೃಷ್ಟ. ತನ್ನ ಪ್ರಚಾರ ಆಗಬೇಕು ಅನ್ನೋದಕ್ಕೋಸ್ಕರ ಬರೀ RSSನೇ ಇಟ್ಕೊಂಡು ಹೊಂಟಾನ. ಕಾನೂನುಬದ್ಧವಾಗಿ ಏನು ಕ್ರಮ ತಗೊಂಡ್ರೆ ಮುಗೀತು. ನನಗೆ ತುಂಬ ನೋವಾಗ್ತಿರೋದ್ರೆ ಅಷ್ಟು ದೊಡ್ಡ ಮನುಷ್ಯರು ಮೋಹನ್ ಜಿ ಭಾಗವತ್ ಅವರು ಈ ಚಿಲ್ಲರೆಗೆ ಅವರು ಉತ್ತರ ಕೊಟ್ಟರು, ಅವಶ್ಯಕತೆ ಇರಲಿಲ್ಲ. RSS ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಪತ್ರ ಬರೆದ ಹಿನ್ನೆಲೆ ಮಾಜಿ DCM KS ಈಶ್ವರಪ್ಪ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಇಂದು ಶಿವಮೊಗ್ಗದಲ್ಲಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಕಾನೂನು ಜ್ಞಾನವಿಲ್ಲದ ಗೃಹ ಮಂತ್ರಿ ಕರ್ನಾಟಕದಲ್ಲಿ ಇದ್ದಾರೆ. ಪ್ರಚಾರಕ್ಕೋಸ್ಕರ RSS ವಿರುದ್ಧ ವಾಗ್ದಾಳಿ ನಡೆಸಿಕೊಂಡು ಬೇಕಾಬಿಟ್ಟಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅವರಿಗೆ ತಾಕತ್ತಿದ್ದರೆ ಕಾನೂನು ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ಳಲಿ ಎಂಬ ಸವಾಲನ್ನು ಎಸೆದ KS ಈಶ್ವರಪ್ಪ. RSS ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ನೆಲಕಚ್ಚಿ ಹೋಗಿದ್ದರು. ಪ್ರಿಯಾಂಕ ಖರ್ಗೆ ಕೂಡ ಅದೇ ಸಾಲಿನಲ್ಲಿದ್ದಾರೆ. RSSನವರು ಅಮೆರಿಕ ಹೋಗಿದ್ದನ್ನ ಕೇಳೋಕೆ ಸಂಘಟನೆಗೆ ಇವರ ಅಪ್ಪನ ಮನೆಯಿಂದ ಹಣ ಕೊಟ್ಟಿದ್ದಾರಾ ಎಂದು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಗೃಹ ಸಚಿವ ಪ್ರಿಯಾಂಕ ಖರ್ಗೆಗೆ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಕಾನೂನು ಜ್ಞಾನ ಇಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದು ದುರಾದೃಷ್ಟ. ತನ್ನ ಪ್ರಚಾರ ಆಗಬೇಕು ಅನ್ನೋದಕ್ಕೋಸ್ಕರ ಬರೀ RSSನೇ ಇಟ್ಕೊಂಡು ಹೊಂಟಾನ. ಕಾನೂನುಬದ್ಧವಾಗಿ ಏನು ಕ್ರಮ ತಗೊಂಡ್ರೆ ಮುಗೀತು. ಯಾವ್ಯಾವ ಸಂಸ್ಥೆಗಳು ರಿಜಿಸ್ಟರ್ ಆಗಿಲ್ಲ ಅನ್ನೋದನ್ನ ಅವರೆಲ್ಲರದ್ದು ಹಿಂಗೆ ಹೇಳ್ತಾ ಹೋಗ್ತಾ ಇದ್ದೀರಾ? RSS ಬಗ್ಗೆ ಯಾಕೆ ನಿಮ್ಮ ಕಣ್ಣು? ನಿಮ್ಮ ಹತ್ರ ತಾಕತ್ತಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಕಾನೂನು ಪ್ರಕಾರ ಕ್ರಮ ತಗೊಳಕ್ ಹೋದ್ರೆ ಅಲ್ಲಿ ನೀವು ವಿಫಲರಾಗ್ತೀರಿ ಇರೋದು ಗೊತ್ತು ಅವ್ರಿಗೆ. ಬೆಂಗಳೂರಿನಾಗೂ RSS, ಗುಲ್ಬರ್ಗಾಕ್ಕೆ ಹೋದ್ರು ಅಲ್ಲೂ RSS, ಡೆಲ್ಲಿಗೆ ಹೋದ್ರು RSS. ಅದಕ್ಕೋಸ್ಕರ ಹೇಳಿದೆ, ಇವತ್ತು ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಅವರ ಅಪ್ಪ ರಾಜೀವ್ ಗಾಂಧಿ, ಅವರ ಅಜ್ಜಿ ಇಂದಿರಾ ಗಾಂಧಿ, ಅವ್ರ ಮುತ್ತಜ್ಜ ನೆಹರು ಎಲ್ಲರೂ ಕೂಡ RSS ಅಂದು ಎಲ್ಲರೂ ನೆಲ ಕಚ್ಚೋಗಿದ್ದಾರೆ. RSS ಸುದ್ದಿಗೆ ಬಂದಿರೋದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ನೆಲ ಕಚ್ಚೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನೀನು ಯಾವ ಲೆಕ್ಕ ಕೇಳಕ್ಕೆ ಒಂದು ಪೈಸಾ ಕೊಟ್ಟಿದೆಯಾ? ಸಾವಿರಾರು ಟ್ರಸ್ಟ್ಗಳಿದೆ RSSನ ನೇತೃತ್ವದಲ್ಲಿ. ಇವನು ಏನು ಲೆಕ್ಕ ಕೊಡಬೇಕು ಅಂತಿಲ್ಲ. ಹಂಗಾದ್ರೆ ಕಾಂಗ್ರೆಸ್ ಯಾವ್ದು ಸಭೆ ಮಾಡಬೇಡ್ರಿ. ಸಾರ್ವಜನಿಕ ಸಭೆಗಳು ಮಾಡ್ತಿಲ್ವಾ? ಚಿತ್ತಾಪುರದಲ್ಲಿ ಲೈಸೆನ್ಸ್ ಕೊಟ್ಟು ಪರ್ಮಿಷನ್ ಕೊಡಲಿಲ್ಲ. ನಮ್ಮ ದೇಶದಲ್ಲಿ ಕಾನೂನು ಬದ್ಧವಾಗಿ RSS ಹೋಗೋದು. ಕಪಾಳಕ್ಕೆ ಹೊಡೆದಂಗೆ ಕೋರ್ಟ್ ಹೇಳ್ತು ಮರ್ಯಾದೆಯಿಂದ RSS ರೂಟ್ ಬಾರ್ಗೆ ಅವಕಾಶ ಕೊಡಿ ಅಂತ. ಇವನೇನೋ ಒಬ್ಬ ಮಂತ್ರಿ ಆಗ್ಬಿಟ್ಟೆ ಅಂತ ತಕ್ಷಣ ನಾನು ಮಂತ್ರಿ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಖರ್ಗೆ ಆಗಿ ಹೇಳ್ತಾ ಇಲ್ಲ. ಮಂತ್ರಿಯಾಗಿ ಹೇಳೋದಕ್ಕೆ ಅಧಿಕಾರ ನಿಂಗೆ ಕೊಟ್ಟಾನೆ ಅವನು. ನನಗೆ ತುಂಬ ನೋವಾಗ್ತಿರೋದ್ರೆ ಅಷ್ಟು ದೊಡ್ಡ ಮನುಷ್ಯರು ಮೋಹನ್ ಜಿ ಭಾಗವತ್ ಅವರು ಈ ಚಿಲ್ಲರೆಗೆ ಅವರು ಉತ್ತರ ಕೊಟ್ಟರು, ಅವಶ್ಯಕತೆ ಇರಲಿಲ್ಲ. ಇಡೀ ದೇಶದಲ್ಲಿ ಸುದ್ದಿ, ಫೋಟೋ, TV ಬರಬೇಕು. ತಗೊಳಪ್ಪ ನೀನು ಕಾನೂನು ಮುಖಾಂತರ ಕ್ರಮ ತಗೋ. ನಾನು ಯಾವ ಕಾರಣಕ್ಕೂ RSSಗೆ ಪರ್ಮಿಷನ್ ಕೊಡಲ್ಲ. ಚಿಮಾರಿ ಹಾಕ್ಸ್ಕೊಂಡ್ರಲ್ಲ ಕೋರ್ಟಿಂದ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕಡೆ RSS ಮೆರವಣಿಗೆಗಳು ಆಯ್ತು. ಒಂದು ಕಡೆ ಒಂದು ಗಲಾಟೆ ಆಗಲಿಲ್ಲ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಲಕ್ಷಾಂತರ ಯುವಕರು ಬೀದಿನಲ್ಲಿ ಮೆರವಣಿಗೆಗಳು ಮಾಡಿದ್ರು. ತಡ್ಕೊಳಕ್ಕಾಗ್ತಿಲ್ಲ. ಇಷ್ಟು ದೊಡ್ಡ ಸಂಘಟನೆ ಬೆಳೀತಾ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಗಿಸಾಗಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಇವ್ರು ಮುಗಿಸ್ಬಿಡ್ತಾರೆ. ಹಂಗಾಗಿ RSS ಅಂತ ಬಡ್ಕೋತಾ ಇದೆ. ರಿಜಿಸ್ಟ್ರೇಷನ್ ಎಷ್ಟು ಮುಸ್ಲಿಂ ಸಂಘಟನೆ ಬಗ್ಗೆ ನೀವು ರಿಜಿಸ್ಟ್ರೇಷನ್ ಆಗದೇ ಇರೋ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೀರಿ. ಕ್ರಮ ತಗೊಳಕ್ಕೆ ನಿಮ್ಗೆ ಆಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಇಂಥ ಚಿಲ್ಲರೆಗೆ ಉತ್ತರ ಕೊಡಬೇಡಿ ಅಂತ ನಾನು ಮೋಹನ್ ಜಿ ಭಾಗವತ್ರಿಗೆ ಪ್ರಾರ್ಥನೆ ಮಾಡ್ತೀವಿ. RSSನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ.